ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 3. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಪೂರ್ವಾಶ್ರಮದ ತಂದೆ ತಾಯಿ ಮತ್ತು ಸಹೋದರರಿಗೆ ದರ್ಶನ ನೀಡಿದ್ದು ಹಾಗೂ ಬ್ರಾಹ್ಮಣನ ಹೊಟ್ಟೆ ಶೂಲೆಯನ್ನು ಕಡಿಮೆ ಮಾಡಿದ್ದೂ ಅಲ್ಲದೆ ಸಾಯಂದೇವನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದು. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಮಾಧವ ಸರಸ್ವತಿಗೆ ದೀಕ್ಷೆಯನ್ನು ಕೊಟ್ಟು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ ನಂತರ ಮುಂದೆ ಅವರಿಗೆ ಬಹಳ ಜನ ಶಿಷ್ಯರಾಗುವರು. ಅವರಲ್ಲಿ ಪ್ರಮುಖರೆಂದರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಮುನಿ ಮುಂತಾದವರು ಗುರುಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಇಂತಿ ಸಪ್ತ ಶಿಷ್ಯರಿಂದೊಡಗೂಡಿದ ಗುರುಗಳು ಮಾರ್ಗದಲ್ಲಿ ಸಮಸ್ತ ಕ್ಷೇತ್ರಗಳನ್ನು ಪವಿತ್ರಗೊಳಿಸುತ್ತಾ ಮುಂದೆ ದಕ್ಷಿಣಾಭಿಮುಖವಾಗಿ ಹೊರಟು ತಮ್ಮ ಪೂರ್ವಾಶ್ರಮದ ಗ್ರಾಮವಾದ ಕರಂಜಾನಗರಕ್ಕೆ ಬಂದಿಳಿದರು. ತಾಯಿ ತಂದೆಗಳೂ ಅಲ್ಲದೆ 3 ಸಹೋದರ ಹಾಗೂ ಒಬ್ಬ ಸಹೋದರಿಗೂ ದರ್ಶನ ಕೊಟ್ಟರು. ಗ್ರಾಮವಾಸಿಗಳು ಒಟ್ಟಾಗಿ ಬಂದು ಗುರುಮೂರ್ತಿಯ ದರ್ಶನ ಪಡೆದು ಆನಂದ ಹೊಂದಿದರು. ಎಲ್ಲರಿಂದಲೂ ಗುರುಗಳು ಪೂಜೆ ಭಿಕ್ಷೆಗಳನ್ನು ಸ್ವೀಕರಿಸಿದರು. ತಾಯಿಯು ಗುರುಗಳ ಪೂಜೆ ಮಾಡುತ್ತಿರುವಾಗ ಆಕೆಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆಯುಂಟಾಯಿತು. ತನಗುಂಟಾದ ಪೂರ್ವಜನ್ಮದ ಸ್ಮೃತಿಯನ್ನು ಆಕೆ ತನ್ನ ಗಂಡನಿಗೆ ಹೇಳಿದಳು. ಇಬ್ಬರು ಶ್ರೀ ಗುರುಗಳ ಹಿಂದಿನ ಹಾಗೂ ಇಂದಿನ ಅವತಾರಗಳನ್ನು ಹೃದಯದಿಂದ ಕಾಣುತ್ತಾ ನಮಸ್ಕರಿಸಿದರು. ಗುರುಗಳು ಅವರಿಗೆ ಸನ್ಯಾಸತ್ವದ ಮಹತ್ವ ಹೇಳಿ ಸನ್ಯಾಸ ದೀಕ್ಷೆಯನ್ನು ಕೈಗೊಂಡವನ ಮನೆತನದ 42 ಪೀಳಿಗೆಗಳು ಉದ್ಧಾರವಾಗುವವು. ಇದಕ್ಕನುಸರಿಸಿ ನಾನು ಸನ್ಯಾಸಿಯಾದುದರಿಂದ ನಿಮ್ಮ ವಂಶವು ಪೂರ್ಣ ಉದ್ಧಾರವಾಯಿತು ಎಂದು ಹೇಳಿದರು. ಮತ್ತೆ ಅವರು ನಿಮ್ಮ ಪುತ್ರರು ಶತಾಯುಷಿಗಳಾಗಿ ಅಷ್ಟೈಶ್ವರ್ಯ ಭೋಗಿಗಳಾಗುವರು. ನೀವು ಮಕ್ಕಳು ಮೊಮ್ಮಕ್ಕಳನ್ನು ಕಂಡು ಕಾಶಿ ಕ್ಷೇತ್ರದಲ್ಲಿ ಇಹಜನ್ಮ ತೀರಿಸಿಕೊಳ್ಳುವಿರಿ. ಈ ಕಾಶಿ ಪಟ್ಟಣವು ಮುಕ್ತಿ ಸ್ಥಾನವೆನಿಸಿದೆ. ನೀವು ಎಷ್ಟು ಮಾತ್ರವೂ ಚಿಂತೆ ಮಾಡದಿರಿ ಎಂದು ಹೇಳಿದರು. ಬಳಿಕ ಅವರ ಪೂರ್ವಾಶ್ರಮದ ಸಹೋದರಿಯಾದ ರತ್ನಾಬಾಯಿಯು ಬಂದು ನಮಸ್ಕರಿಸಿ, ಗುರುಸ್ವಾಮಿಗೆ ನನ್ನ ಪ್ರಾರಬ್ಧವೆಂತಿರುವುದು ಎಂದು ಪ್ರಶ್ನೆ ಮಾಡಲು ಗುರುಗಳು ಆಕೆಯನ್ನು ಕುರಿತು, ರತ್ನಾಯಿ, ಗತ ಜನ್ಮದಲ್ಲಿ ನೀನು ಗೋಮಾತೆಯನ್ನು ಒದ್ದಿರುವೆ. ನೆರೆಮನೆಯ ಗಂಡ ಹೆಂಡಿರಲ್ಲಿ ಕಲಹವನ್ನುಂಟು ಮಾಡಿದ್ದಿ. ಈ ದೋಷಗಳಿಗೆ ನೀನು ಈ ಜನ್ಮದಲ್ಲಿ ಅನೇಕ ಪೀಡೆಗಳಿಗೆ ಒಳಗಾಗುವೆ. ಆಕಳನ್ನು ಒದ್ದಿರುವ ಪರಿಣಾಮವಾಗಿ ನಿನಗೆ ನಿನ್ನ ಇಡೀ ವಯಸ್ಸಿನಲ್ಲಿ ಮೈತುಂಬ ಬಿಳುಪಿನ ರೋಗ ಅಂಟುವುದು. ಸತೀಪತಿಯರಲ್ಲಿ ಜಗಳ ಹಚ್ಚಿದ ನೀನು ಈ ಜನ್ಮದಲ್ಲಿ ನಿನ್ನ ಗಂಡನಿಂದ ಅಗಲಬೇಕಾಗುವುದು. ಆದರೆ ನಿನ್ನ ಗಂಡನು ಬೈರಾಗಿಯಾಗಿ ಹೋಗುವನು. ರತ್ನಾಯಿ, ಮೇಲೆ ಹೇಳಿದಂತೆ ಪೀಡೆಗಳನ್ನು ಅನುಭೋಗಿಸುವಿ. ನಂತರ ಹಲವು ಸಂವತ್ಸರಗಳ ತರುವಾಯ ನನ್ನ ದರ್ಶನವು ನಿನಗಾಗುವುದು. ಆಗ ನಿನ್ನ ಪಾಪಗಳು ದಗ್ಧವಾಗಿ ಹೋಗುವವು. ಹೇ ರತ್ನಾಯಿ, ದಕ್ಷಿಣ ದೇಶದಲ್ಲಿ ಭೀಮಾ ನದಿಯು ಹರಿದಿದೆ. ಅದರಲ್ಲಿ ಪಾಪ ವಿನಾಶವೆಂಬ ತೀರ್ಥವಿರುವುದು. ನಿನಗೆ ದುರಾವಸ್ಥೆಯೊದಗಿದ ಕೂಡಲೇ ನೀನು ಅಲ್ಲಿಗೆ ಹೋಗು. ಅಲ್ಲಿಯೇ ಅಮರಜಾ ಸಂಗಮದ ಹತ್ತಿರ ಗಾಣಗಾಪುರ ಎಂಬ ಪ್ರಸಿದ್ಧ ಸ್ಥಾನವಿದೆ. ಅಲ್ಲಿಯೇ ನಾನು ನಿನಗೆ ದರ್ಶನ ಕೊಡುವೆ ಎಂದು ಗುರುಗಳು ರತ್ನಾಯಿಗೆ ಹೇಳಿದರು. ನಂತರ ಅವರು ತ್ರಯಂಬಕ ಕ್ಷೇತ್ರಕ್ಕೆ ಬಂದಿಳಿದರು. ಆಗ ಅವರ ವಯಸ್ಸು 38 ವರ್ಷವಾಗಿದ್ದಿತು. ಈ ತ್ರಯಂಬಕ ತೀರ್ಥದಲ್ಲಿಯೇ ಗೌತಮಿ ನದಿಯ ಉಗಮವಾಗಿದೆ. ಗುರುಗಳು ಅಲ್ಲಿಂದ ನಾಸಿಕ ಕ್ಷೇತ್ರಕ್ಕೆ ಬಂದರು. ಅಲ್ಲಿಯ ತೀರ್ಥ ಮಹಿಮೆ ಪುರಾಣ ಪ್ರಸಿದ್ಧವಾಗಿದೆ. ಗೌತಮಿ ತೀರ್ಥದಿಂದ ಗುರುಗಳು ಮಂಜರಿಕಾ ತೀರ್ಥಕ್ಕೆ ಬಂದರು. ಅಲ್ಲಿ ಮಾಧವಾರಣ್ಯ ಎಂಬ ಹೆಸರಿನ ಮುನಿಯಿದ್ದನು. ಅವನು ಸತತವು ನರಸಿಂಹನನ್ನು ತನ್ನ ಮನಸ್ಸಿನಿಂದ ಪೂಜಿಸುತ್ತಿದ್ದನು. ಶ್ರೀ ಗುರುಗಳು ಅಲ್ಲಿಗೆ ಹೋಗಲು ಆ ಮುನಿಯು ಬಂದು ಅವರಿಗೆ ನಮಸ್ಕರಿಸಿದನು. ಅವನ ದೃಷ್ಟಿಯಲ್ಲಿ ಗುರುಗಳು ಮಾನಸಮೂರ್ತಿಯಾದ ಶ್ರೀ ನರಸಿಂಹನಂತೆಯೇ ಕಂಡರು. ಇದು ಆ ಮಾಧವಾರಣ್ಯನಿಗೆ ಅತ್ಯಾಶ್ಚರ್ಯವೆನಿಸಿತು ಹಾಗೂ ಅವನಲ್ಲಿ ಗುರುಗಳ ಬಗ್ಗೆ ಪ್ರಬಲ ಭಕ್ತಿ ಉತ್ಪನ್ನವಾಯಿತು. ಸ್ತುತಿ ಸ್ತೋತ್ರ ಹಾಡಿದನು.
ಶ್ರೀ ಗುರುಗಳು ಅವನ ಭಕ್ತಿಗೆ ಮೆಚ್ಚಿ, ಮಾಧವಾರಣ್ಯ, ನಿನಗೆ ಮಂತ್ರಸಿದ್ಧವಾಯಿತು. ನಿಶ್ಚಯವಾಗಿಯೂ ನೀನು ಸದ್ಗತಿ ಹೊಂದಿ ಬ್ರಹ್ಮಲೋಕ ಸೇರುವೆ ಎಂದು ವರವಾಕ್ಯ ನುಡಿದು ಅಲ್ಲಿಂದ ಹೊರಟರು. ನೆಟ್ಟಗೆ ಮುಂದೆ ಸಾಗಿ ವಾಸರ ಬ್ರಹ್ಮೇಶ್ವರ ಎಂಬಲ್ಲಿಗೆ ಹೋದರು. ವಾಸರ ಬ್ರಹ್ಮವು ಗಂಗೆಯ ತಟದಲ್ಲಿದೆ. ಒಂದು ದಿನ ಗಂಗೆಯಲ್ಲಿ ಗುರುಗಳು ಶಿಷ್ಯರೊಡನೆ ಸ್ನಾನ ಮಾಡುತ್ತಿದ್ದರು. ಆಗ ಅಲ್ಲಿಗೆ ಹೊಟ್ಟೆಶೂಲೆಯಿಂದ ಬ್ರಾಹ್ಮಣನೊಬ್ಬನು ಬಂದನು. ನದಿಯಲ್ಲಿ ಮುಳುಗಿ ಸಾಯುವುದೇ ಅವನ ಉದ್ದೇಶವಾಗಿತ್ತು. ಅವನು ಗುರುಗಳನ್ನು ನೋಡಿರಲಿಲ್ಲ. ಹೊಟ್ಟೆಗೆ ಒಂದು ದೊಡ್ಡ ಕಲ್ಲು ಕಟ್ಟಿಕೊಂಡು ಪ್ರವಾಹ ಮಧ್ಯಕ್ಕೆ ಸಾಗಿದನು. ಗುರುಗಳು ತಾವು ಸ್ನಾನ ಮಾಡುವಲ್ಲಿಂದಲೇ ಅವನನ್ನು ಕಂಡರು. ಆತನ ಹವಣಿಕೆ ತಿಳಿದರು. ಕೂಡಲೇ ಅವರು ತಮ್ಮ ಶಿಷ್ಯರನ್ನು ಕಳುಹಿಸಿ ಅವನನ್ನು ದಂಡೆಗೆ ಎಳೆತರಿಸಿದರು. ಅಲ್ಲದೆ ಗುರುಗಳು ಅವನನ್ನು ಕುರಿತು ಪ್ರಾಣ ಕೊಡುವ ಕಾರಣ ಕೇಳಿದರು. ಅವನು ತನಗಾದ ಉದರ ವ್ಯಥೆಯ ಪೀಡೆಯನ್ನು ವಿವರಿಸಿ ಹೇಳಿದನು. ಅದಕ್ಕೆ ಗುರುಗಳು ಅವನಿಗೆ, ಆತ್ಮಹತ್ಯೆಯು ಮಹಾದೋಷವು. ನಿನ್ನ ಹೊಟ್ಟೆಶೂಲೆಗೆ ನಾವು ಔಷಧಿ ಕೊಡುವೆವು, ತಡೆ ಎಂದು ಅವನೊಡನೆ ಮಾತನಾಡುವಷ್ಟರಲ್ಲಿ ಆ ಊರಿನ ಅಧಿಕಾರಿಯು ಸ್ನಾನಕ್ಕೆಂದು ಅಲ್ಲಿಗೇ ಬಂದನು. ಅವನು ಗುರುಗಳನ್ನು ಕಂಡು ಇವರೊಬ್ಬ ಮಹಾತ್ಮರು ಎಂದು ತಿಳಿದು ಮುಂದುವರೆದು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಅವನನ್ನು ಕುರಿತು ನಿನ್ನ ಹೆಸರೇನು, ನಿನ್ನ ಊರಾವುದು ಇತ್ಯಾದಿಯಾಗಿ ಕೇಳಲು ಆ ಗೃಹಸ್ಥನು ಕೌಟಿನ್ಯ ಗೋತ್ರದ ಅಪಸ್ತಂಭ ಶಾಖೆಯ ಬ್ರಾಹ್ಮಣನು. ಸಾಯಂದೇವ ಎಂಬ ಹೆಸರು ನನಗಿರುವುದು. ದಕ್ಷಿಣದಲ್ಲಿಯ ಕಡಗಂಚಿ ಗ್ರಾಮವು ನನ್ನ ವಾಸಸ್ಥಳವು. ಕೇವಲ ಹೊಟ್ಟೆಯ ಪಾಡಿಗಾಗಿ ಇತ್ತ ಕಡೆಗೆ ಬಂದು 1 ವರ್ಷವಾಯಿತು. ಈಗ ಯವನನೊಬ್ಬನ ಅಧಿಪತ್ಯಕ್ಕೊಳಗಾಗಿ ಈ ಊರಿಗೆ ನಾನು ಗ್ರಾಮಾಧಿಕಾರಿಯಾಗಿ ಬಂದಿರುವೆನು ಎಂದು ಹೇಳುತ್ತಾ, ಇಂದು ನನಗೆ ಗುರುದರ್ಶನದಿಂದಾಗಿ ಬಹಳ ಆನಂದವಾಗಿದೆ. ತನ್ನನ್ನು ಅನುಗ್ರಹಿಸಬೇಕು ಎಂದು ಕೈ ಮುಗಿದು ನಿಂತನು. ಗುರುಗಳು ಅವನ ನಿಶ್ಚಲ ಭಕ್ತಿಯನ್ನು ತಿಳಿದು ಅವನನ್ನು ಕುರಿತು, ಸಾಯಂದೇವ, ಇವನೊಬ್ಬ ಹೊಟ್ಟೆಶೂಲೆ ಇದ್ದ ಬ್ರಾಹ್ಮಣ. ಇವನ ರೋಗ ನಿವಾರಣೆಗಾಗಿ ಔಷಧ ಕೊಡುವೆನೆಂದು ಹೇಳಿರುವೆವು. ಇವನನ್ನು ನೀನು ಭೋಜನಕ್ಕೆ ಆಮಂತ್ರಿಸು ಎಂದು ಹೇಳಿ ಆ ಬ್ರಾಹ್ಮಣನನ್ನು ತೋರಿಸಿದರು. ಆಗ ಸಾಯಂದೇವನು, ಗುರುಗಳೇ, ಈ ಬ್ರಾಹ್ಮಣನಷ್ಟೇ ಏಕೆ, ನೀವು ನಮ್ಮಲ್ಲಿ ನಿಮ್ಮ ಶಿಷ್ಯರೊಡನೆ ಬಂದು ಭಿಕ್ಷೆ ಸ್ವೀಕರಿಸಬೇಕು ಎಂದು ಆಮಂತ್ರಣ ಕೊಡಲು ಗುರುಗಳು ತಥಾಸ್ತು ಎಂದರು. ಬಳಿಕ ಎಲ್ಲರೂ ಕೂಡಿ ಸಾಯಂದೇವನ ಮನೆಗೆ ಬರುವರು. ಅಂದು ಗುರುವಾಗಮನ ಎಂದು ಸಾಯಂದೇವನು ತನ್ನ ಧರ್ಮಪತ್ನಿ ಚಾಕಾಯಿಯಿಂದ ಅಡುಗೆ ಮಾಡಿಸಿದನು. ಭೋಜನ ಪಾತ್ರೆಗಳನ್ನು ಹಾಕಿದನು. ರಂಗವಲ್ಲಿ ಮುಂತಾದವುಗಳಿಂದ ಭೋಜನ ಪಂಕ್ತಿಯು ಶೋಭಿಸುತ್ತಿತ್ತು. ಸಾಯಂದೇವನು ಗುರುಗಳನ್ನು ಸ್ವಾಗತಿಸಿ ಭೋಜನ ಪೀಠದ ಮೇಲೆ ಕುಳ್ಳಿರಿಸಿದನು. ತನ್ನ ಹೆಂಡತಿಯಿಂದ ಕೂಡಿಕೊಂಡು ಗುರುಪೂಜೆ ಮಾಡಿದನು. ಆಮೇಲೆ ಉಳಿದ ಬ್ರಾಹ್ಮಣರನ್ನು ಯಥಾವತ್ತಾಗಿ ಪೂಜಿಸಿದನು. ತದನಂತರ ಚಾಕಾಯಿಯು ಭೋಜನದ ಸಾಮಗ್ರಿಗಳನ್ನು ತಂದು ವ್ಯವಸ್ಥಿತವಾಗಿ ಬಡಿಸಿದಳು. ಗುರುಗಳು ಉದರಶೂಲೆಯ ಬ್ರಾಹ್ಮಣನನ್ನು ತಮ್ಮ ಎದುರಿನಲ್ಲಿಯೇ ಭೋಜನಕ್ಕೆ ಕುಳ್ಳಿರಿಸಿಕೊಂಡರು. ಗುರುಗಳ ಮೊದಲು ಮಾಡಿ ಎಲ್ಲರ ಭೋಜನ ಆರಂಭವಾಯಿತು. ಷಡ್ರಸಯುಕ್ತ ಪದಾರ್ಥಗಳೆಲ್ಲವನ್ನೂ ಭಜಿಸಿ ಎಲ್ಲರೂ ತೃಪ್ತಿ ಹೊಂದಿದರು. ಗುರುಗಳು ಉದರಶೂಲೆಯ ಬ್ರಾಹ್ಮಣನಿಗೆ ತುಪ್ಪದಲ್ಲಿ ಕರಿದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಿಸಿದರು. ಏನೊಂದೂ ಸಂಶಯವಿಲ್ಲದೆ ಆ ಬ್ರಾಹ್ಮಣನು ಉಂಡು ತೇಗಿದನು. ಅದರೊಡನೆ ಅವನ ಹೊಟ್ಟೆಶೂಲೆಯೆಲ್ಲವೂ ಮಾಯವಾಗಿ ಬಿಟ್ಟಿತು. ಆಗ ಗುರುಗಳು ಸಾಯಂದೇವನನ್ನು ಕುರಿತು, ಸಾಯಂದೇವ, ನಿನ್ನ ಭಕ್ತಿಗೆ ಮೆಚ್ಚಿದೆವು. ನಿನ್ನ ಮೇಲೆ ಪ್ರೀತಿಯು ಉತ್ಪನ್ನವಾಗಿದೆ. ವಂಶ ಪರಂಪರೆಯಾಗಿ ನಿನ್ನ ವಂಶಜರು ನಮ್ಮ ಭಕ್ತರಾಗಿ ವರ್ತಿಸಬೇಕೆಂದು ಇಚ್ಛಿಸುವೆನು ಎಂದೆನ್ನಲು ಸಾಯಂದೇವನು, ಹೇ ಗುರುಗಳೇ, ನೀವು ತ್ರಿಮೂರ್ತಿಯ ಅವತಾರಿಕರು. ನಮ್ಮಲ್ಲಿಯ ಅವಿದ್ಯಾಮಾಯೆಯಿಂದ ನೀವು ನಮಗೆ ಮಾನವರಂತೆ ತೋರುವಿರಿ. ನಿಜವಾಗಿ ಭಕ್ತೋದ್ಧಾರಕ್ಕಾಗಿಯೇ ಈ ಕಲಿಯುಗದಲ್ಲಿ ಮಾನವ ರೂಪದಲ್ಲಿ ಅವತರಿಸಿರುವಿರಿ. ವಂಶ ಪರಂಪರೆಯಾಗಿ ನಮಗೆ ನಿಶ್ಚಿತ ಭಕ್ತಿಯನ್ನು ದಯಪಾಲಿಸಬೇಕು. ಇಹ ಸೌಖ್ಯ ಹಾಗೂ ಪರಿಗತಿಯನ್ನು ನಮಗೆ ಕೊಡಬೇಕು ಎಂದನು. ಮತ್ತೆ ಮುಂದುವರೆದು, ಗುರುವರ, ನಾನು ಈ ಗ್ರಾಮದ ಅಧಿಪತಿಯಾದ ಯವನನ ದ್ವಾರದಲ್ಲಿ ನಿಂತು ಸೇವೆ ಮಾಡುತ್ತಿರುವೆನು. ನಮ್ಮ ಅಧಿಪತಿಯಾದ ಯವನನು ಬಹು ಕ್ರೂರನೂ ಸಂತಾಪಿಯೂ ಆಗಿರುವನು. ಅವನು ಪ್ರತಿ ವರ್ಷ ಒಬ್ಬೊಬ್ಬ ಬ್ರಾಹ್ಮಣನನ್ನು ಚಿತ್ರಹಿಂಸೆಯಿಂದ ವಧೆ ಮಾಡುವನು. ಆ ದುರ್ದಿನ ನನಗೆ ನಾಳಿನ ದಿನವೇ ಪ್ರಾಪ್ತವಾಗಿದೆ.
ಅದಕ್ಕಂತಲೇ ಅವನು ಈ ದಿನ ನನಗೆ ಮುನ್ಸೂಚನೆ ಕಳುಹಿಸಿರುವನು. ನಾಳಿನ ದಿನ ನಾನು ಅವನನ್ನು ಕಾಣ ಹೋಗದೆ ಗತ್ಯಂತರವಿಲ್ಲ. ಅವನ ಭೇಟಿಯೂ ನನಗೆ ಪ್ರಾಣ ಸಂಕಟವೂ ಎಂದು ಉಸುರ್ಗರೆದು ಹೇಳಿದನು. ಆಗ ಗುರುಗಳು ಸಾಯಂದೇವನ ಚಿಂತಾಯುಕ್ತ ನುಡಿಗಳನ್ನು ಕೇಳಿ, ಬಾ ಸಾಯಂದೇವ, ಇಲ್ಲಿ ಬಾ ಎಂದು ಅವನನ್ನು ಮುಂದಕ್ಕೆ ಕರೆದು ಅವನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿಟ್ಟರು. ಅಲ್ಲದೆ ಅವನನ್ನು ಕುರಿತು, ಸಾಯಂದೇವ, ನಿಶ್ಚಿಂತೆಯಿಂದಿರು, ಹೆದರಬೇಡ. ನಾಳಿನ ದಿನ ನಿರ್ಭೀತಿಯಿಂದ ನೀನು ಆ ಯವನನ ಬಳಿಗೆ ಹೋಗು. ಸಂತೋಷದಿಂದ ಹಿಂತಿರುಗಿ ಬರುವವನಾಗು. ನೀನು ಬರುವವರೆಗೆ ನಾವು ಇಲ್ಲಿಯೇ ಇರುವೆವು. ನಂತರ ಇಲ್ಲಿಂದ ಮುಂದೆ ಸಾಗುವೆವು. ನೀನು ನಮ್ಮ ನಿಜವಾದ ಭಕ್ತನು. ವಂಶ ಪರಂಪರೆ ಅಭಿಷ್ಟಗಳು ನಿಮಗೆ ಪೂರೈಸಲ್ಪಡುವೆವು. ನಿನ್ನ ಸಂತತಿ ವರ್ಧಿಸುವುದು. ಪುತ್ರ ಪೌತ್ರ ಸೌಖ್ಯವನ್ನು ಅನುಭವಿಸುವಿ. ನಿನ್ನ ಮನೆಯಲ್ಲಿ ಸಿರಿಯು ನೆಲೆಸುವುದು ಎಂದು ವರವಾಕ್ಯ ನುಡಿದರು. ಮಾರನೇ ದಿನ ಸಾಯಂದೇವನು ಗುರುಗಳ ಪ್ರಸನ್ನ ವಾಕ್ಯಗಳನ್ನು ಸ್ಮರಿಸುತ್ತಾ ಮರುದಿನ ಆ ಯವನನ ಮನೆಗೆ ಹೋದನು. ಆಗ ಆ ಕ್ರೂರನು ಸಂತಪ್ತನಾಗಿ ಕುಳಿತಿದ್ದನು. ಸಾಯಂದೇವನು ಅವನನ್ನು ಕಂಡು ಹೆದರಿದರೂ ಗುರುಸ್ಮರಣೆಯೊಂದಿಗೆ ಅವನೆದುರು ಕೈಕಟ್ಟಿಕೊಂಡು ನಿಂತನು. ಮೃತ್ಯುವಿನ ಭಯವನ್ನೆಣಿಸದ ಅವನಿಗೆ ಆ ಮ್ಲೇಚ್ಛನಿಂದ ಭಯವೇನು? ಸಾಯಂದೇವನು ಧೈರ್ಯದಿಂದ ನಿಂತಿರುವುದನ್ನು ಆ ಯವನ ಅಧಿಕಾರಿಯು ದುರದುರನೆ ನೋಡಿದನು. ಒಮ್ಮೆಲೆ ಅವನ ತಲೆ ತಿರುಗಿದಂತಾಗಿ ತನ್ನ ಆಸನದಿಂದೆದ್ದು ಒಳಗೆ ಹೋದನು. ಸಾಯಂದೇವನು ನಿಂತಲ್ಲಿಯೇ ನಿಂತಿದ್ದನು. ಯವನನು ಒಳಕ್ಕೆ ಹೋದ ಕೂಡಲೇ ಅವನಿಗೆ ವಿಚಿತ್ರವೆನಿಸಿತು. ಅವನಿಗೆ ತಡೆಯಲಾರದಂತ ನಿದ್ದೆ ಬಂದು ಅಲ್ಲಿಯೇ ಮಲಗಿದನು. ಮುಂದೆ ಕೆಲ ನಿಮಿಷಗಳ ಮೇಲೆ ಅವನಿಗೆ ಎದೆಯಲ್ಲಿ ಅಸಹ್ಯವಾದ ಉರುಪು ಹುಟ್ಟಿತು. ಪೂರ್ಣ ಎಚ್ಚರನಾದನು. ಅವನು ತನ್ನ ಮುಖದಿಂದ, ಅಯ್ಯೋ, ಶಸ್ತ್ರಗಳ ಹೊಡೆತವನ್ನು ಸಹಿಸಲಾರೆನು. ನನ್ನ ಅವಯವಗಳು ಕತ್ತರಿಸಿ ಬೀಳಹತ್ತಿರುವವು. ಒಬ್ಬ ಬ್ರಾಹ್ಮಣನಿಂದ ನನಗೆ ಈ ದುಸ್ಥಿತಿಯು ಒದಗಿದೆ ಎಂದು ಚೀರಾಡ ಹತ್ತಿದನು. ಈ ಸ್ಥಿತಿಯಲ್ಲಿ ಅವನು ಕೆಲ ನಿಮಿಷ ಕಳೆದ ನಂತರ ಅವನಿಗೆ ಪೂರ್ಣ ಪ್ರಜ್ಞೆಯುಂಟಾಯಿತು. ಮೇಲಕ್ಕೆದ್ದು ತಾನು ಹೊರಗೆ ನಿಲ್ಲಿಸಿದ್ದ ಸಾಯಂದೇವನ ಮುಂದೆ ಓಡಿ ಬಂದನು. ಅವನ ಪಾದಗಳ ಮೇಲೆ ಉರುಳಾಡಿ, ಸ್ವಾಮಿ, ನೀವು ಶೀಘ್ರವಾಗಿ ಇಲ್ಲಿಂದ ಹೋಗಿರಿ ಎಂದು ಕೈಮುಗಿದು ಕೇಳಿಕೊಂಡನು. ಆಗ ಸಾಯಂದೇವನು ಇನ್ನೊಂದೂ ಮಾತನಾಡದೆ ಆ ಯವನನ ಮನೆಯಿಂದ ಹೊರಬಿದ್ದನು. ಶ್ರೀ ಗುರುಗಳ ಬಳಿಗೆ ಬಂದನು. ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ ವಂದಿಸಿದನು. ಹಾಗೂ ಯವನನು ಮನೆಯಲ್ಲಿ ವರ್ತಿಸಿದ್ದನ್ನು ಶ್ರುತಿಪಡಿಸಿದನು. ಗುರುಗಳು ತಮಗಾದ ಸಂತೋಷದಿಂದ ಮತ್ತೊಮ್ಮೆ ಅವನ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಹರಸಿದರು. ನಂತರ ಶ್ರೀ ಗುರುಗಳು ದಕ್ಷಿಣ ಯಾತ್ರೆಗೆ ಹೊರಟರು. ಅವರೊಡನೆ ಸಾಯಂದೇವನು ಹೊರಡಲು ಸಿದ್ಧನಾದನು. ಗುರುಗಳು ಅವನನ್ನು ತಡೆದು, ಸಾಯಂದೇವ, ಇನ್ನು ನಿನಗೆ ಭಯ ಚಿಂತೆಗಳಿಲ್ಲ. ಕಾರಣ ನಿಮಿತ್ತ ನಾವು ದಕ್ಷಿಣ ಪಥಕ್ಕೆ ಹೋಗುವೆವು. ಇನ್ನು 15 ವರ್ಷಕ್ಕೆ ನಿನಗೆ ಪುನಃ ದರ್ಶನ ಕೊಡುವೆವು. ನಾವು ನಿನ್ನ ಗ್ರಾಮವಾದ ಕಡಗಂಚಿಯ ಸಮೀಪದಲ್ಲಿಯೇ ವಾಸವಾಗುವೆವು. ನೀವು ನಿಮ್ಮೆಲ್ಲರಿಂದ ಕೂಡಿಕೊಂಡು ನಾವು ಇರುವಲ್ಲಿಗೆ ಬಂದು ನಮ್ಮನ್ನು ಭೇಟಿಯಾಗು. ಇಂದಿಗೆ ನಿನ್ನ ಅರಿಷ್ಟಗಳೆಲ್ಲ ದೂರವಾದವು. ನಿಶ್ಚಿಂತೆಯಿಂದಿರು ಎಂದು ಹೇಳಿ ಗುರುಗಳು ವಾಸರ ಬ್ರಹ್ಮೇಶ್ವರದಿಂದ ಹೊರಟರು. ಆರೋಗ್ಯ ಭವಾನಿ ಕ್ಷೇತ್ರವಾಗಿದ್ದ ವೈದ್ಯನಾಥಕ್ಕೆ ಬಂದರು. ಅಲ್ಲಿಯೇ ಗುಪ್ತವಾಗಿ ಇರಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.